ನಿದ್ರೆಗೂ ಆರೋಗ್ಯಕ್ಕೂ ನೇರ ನಂಟಿದೆ. ನಿದ್ರೆ ಕೆಟ್ಟರೆ ಮರುದಿನ ಕೆಲಸವೆಲ್ಲ ಹಾಳು. ಭಾರತದಲ್ಲಿ ಹೀಗೆ ನಿದ್ರಾಹೀನತೆಯಿಂದ ಬಳಲ್ತಾ ಇರೋ ಕೋಟ್ಯಾಂತರ ಜನರಿದ್ದಾರೆ. ಅಂದಹಾಗೆ ಈ ಸಮಸ್ಯೆಯಿಂದ ಪಾರಾಗಿ ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡೋದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಆ ಕುರಿತ ಬಹುಮುಖ್ಯ ಸಲಹೆಗಳು. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅನ್ನೋದು ಹಳೆಯ ಗಾದೆ. ನಿದ್ದೆ ಹಾಳಾಗೋದಕ್ಕೆ ಕಾರಣಗಳು ಸಾವಿರ ಇರಬಹುದು. ಅದನ್ನ ಸರಿ ಮಾಡಿಕೊಳ್ಳೋದು ಅಸಾಧ್ಯವಲ್ಲ. ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ರಾತ್ರಿ ಕಣ್ತುಂಬ ನಿದ್ರಿಸಬಹುದು. ಕುಂಭಕರ್ಣನ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅವನನ್ನ ಎಬ್ಬಿಸೋದಕ್ಕೆ ರಾವಣನ ಸೈನ್ಯವೇ ಒದ್ದಾಡಿದ್ರು. ತಬ್ಬಿದ ನಿದ್ರಾಂಗನಿಯನ್ನ ಆತ ಬಿಡ್ತಿರ್ಲಿಲ್ವಂತೆ. ಈಗಿನವರು ಒಂಥರ ಕುಂಭಕರ್ಣರೇ. ಆದ್ರೆ ಎಬ್ಬಿಸ್ಲಿಕ್ಕಲ್ಲ, ನಿದ್ರಿಸೋದಕ್ಕೆ ಹರಸಾಹಸ ಪಡ್ಬೇಕು. ಲೋಕವೆಲ್ಲ ಬಂದು ಲಾಲಿ ಹಾಡಿದ್ರು, ನಿದ್ರೆ ಮಾತ್ರ ಸಾಧ್ಯವಿಲ್ಲ ಇವತ್ತಿನವರಿಗೆ. ದಿಂಬಿಗೆ ತಲೆ ಕೊಡೋ ಕೆಲಸವನ್ನ ಸರಿಯಾಗಿ ಮಾಡದಿದ್ರೆ ಬೇಗನೆ ಹಾಸಿಗೆ ಹಿಡಿಯುವುದು ಸತ್ಯ ಅಂತಾರೆ ಆರೋಗ್ಯ ತಜ್ಞರು. ಭಾರತೀಯರಲ್ಲಿ ದಿನಕ್ಕೆ 6 ತಾಸುಗಳ ಗಾಢ ನಿದ್ರೆಗೂ ಗತಿ ಇಲ್ಲದವರು 61% ಮಂದಿ ಅನ್ನತ್ತೆ ಇತ್ತೀಚಿನ ಸಮೀಕ್ಷೆಯೊಂದು. 34% ಜನ 4 ತಾಸುಗಳ ಗಾಢ ನಿದ್ದೆ ಮಾಡ್ತೇವೆ ಎಂದಿದ್ರೆ ಉಳಿದವರಿಗೆ ಅದು ಅಲಭ್ಯವಾಗಿದೆ. ಇದಕ್ಕಿಂತ ಆತಂಕಕಾರಿ ಸಂಗತಿ ಅಂದ್ರೆ 2022ಕ್ಕೆ ಹೋಲಿಸಿದ್ರೆ 2023ರಲ್ಲಿ ನಿದ್ದೆಗಿಡೋರ ಸಂಖ್ಯೆ 50% ಹೆಚ್ಚಾಗಿದೆ. ಈ ಪ್ರಮಾಣ 2024ಕ್ಕೆ ಮತ್ತೂ ಏರ್ತಿರೋದಂತೂ ಇನ್ನಷ್ಟು ಕಳವಳಕ್ಕೆ ಕಾರಣ ಆಗಿದೆ. ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ರಾತ್ರಿ ಕಣ್ತುಂಬ ನಿದ್ರಿಸಬಹುದು. ದೇಹ ಮನಸ್ಸುಗಳನ್ನ ಸ್ವಸ್ಥವಾಗಿ ಇರಿಸಿಕೊಳ್ಬಹುದು. ಹಂಗಿದ್ರೆ ಯಾವುದಾ ಬದಲಾವಣೆಗಳು, ಏನನ್ನ ಬದಲಿಸ್ಕೊಳ್ಬೇಕು ಅಂತಲೇ ನೋಡೋಣ. ನಿದ್ದೆಗೊಂದು ಅಲಾರಾಂ. ಅಂದ್ರೆ ಬೆಳಗ್ಗೆ ಏಳೋದಕ್ಕೆ ಅಲಾರಾಂ ಇಡೋದ್ರ ಬಗ್ಗೆ ಅಲ್ಲ, ರಾತ್ರಿ ಮಲಗೋದಕ್ಕೆ ಅಲಾರಾಂ ಇಡೋ ಬಗ್ಗೆ ನಾವಿಲ್ಲಿ ಹೇಳ್ತಿರೋದು. ಹೌದು, ಒಂದೊಂದಿನ ಒಂದೊಂದು ಸಮಯಕ್ಕೆ ಮಲಗೋದಲ್ಲ, ಸಾಧ್ಯವಾದಷ್ಟು ನಿಗದಿತ ಒಂದೇ ಸಮಯಕ್ಕೆ ಮಲಗೋ ಅಭ್ಯಾಸವನ್ನ ರೂಢಿಸ್ಕೊಳ್ಳಿ. ರಾತ್ರಿ ತೀರಾ ತಡವಾಗಿ ಮಲಗೋದು, ಇದಕ್ಕೆ ಬದಲಿಗೆ ಹಗಲಿಗೆ 1-2 ತಾಸು ನಿದ್ರಿಸೋದು ಸರಿಯಲ್ಲ. 7 ತಾಸುಗಳ ಗಾಢ ನಿದ್ರೆ ರಾತ್ರಿಯೇ ದೊರೆಯುವಂತೆ ನಿಮ್ಮ ಕೆಲಸಗಳನ್ನ ಹೊಂದಿಸಿಕೊಳ್ಳಲು ಪ್ರಯತ್ನಿಸಿ. ಇದರಿಂದ ದೇಹದ ಸರ್ಕ್ಯಾಡಿಯನ್ ರಿದಮ್ಗೆ ತೊಂದರೆಯಾಗದೆ ಸ್ವಾಸ್ಥ್ಯ ಸುಧಾರಿಸುತ್ತೆ. ಮಲಗೋ ಮುನ್ನ ಭಯಾನಕ ಸಿನಿಮಾಗಳನ್ನ ನೋಡೋದು, ಮನಸ್ಸನ್ನ ಅಶಾಂತಗೊಳಿಸುವ ಸುದ್ದಿಗಳನ್ನ ಹೇಳೋದು, ಕೇಳೋದು, ಇಂಥ ಯಾವುದೇ ಸಂಗತಿಗಳನ್ನ ನಿದ್ರೆಯನ್ನ ಹಾಳು ಮಾಡಬಲ್ಲವು. ಹಾಗಾಗಿ ಮಲಗುವ ಮುನ್ನ ದೇಹವನ್ನ ಮಾತ್ರ ಅಲ್ಲ, ಮನಸ್ಸನ್ನು ಕೂಡ ವಿಶ್ರಾಂತಿಗೆ ದೂಡಿ. ಬೆವರು ಹರಿಸಿ ವ್ಯಾಯಾಮ ಮಾಡೋದು ಸಹ ಮಲಗೋ ಮೊದಲು ಬೇಡ. ಬದಲಿಗೆ ಹಗಲು ಹೊತ್ತಿನಲ್ಲಿ ಚೆನ್ನಾಗಿ ವ್ಯಾಯಾಮ ಮಾಡಿ, ಮಲಗೋ ಮುನ್ನ ಹದವಾದ ಬಿಸಿ ನೀರಿನ ಸ್ನಾನ, ದೀರ್ಘ ಉಸಿರಾಟ, ಸಂಗೀತ ಕೇಳೋದು, ಏನನ್ನಾದ್ರೂ ಓದೋದು, ತಂಗಾಳಿಯಲ್ಲಿ 10 ನಿಮಿಷ ಲಘುವಾಗಿ ಓಡಾಡೋದು ಇತ್ಯಾದಿಗಳು ನಿದ್ದೆಗೆ ಪೂರಕ. ಇನ್ನು ಮಲಗೋ ಸ್ಥಳ, ಇದು ಸಹ ಮುಖ್ಯವಾಗುತ್ತೆ. ಸ್ವಚ್ಛವಾದ ಗಾಳಿಯಾಡುವ ಸ್ಥಳದಲ್ಲಿ ಮಲಗೋದು ಒಳ್ಳೆಯದು. ಸೊಳ್ಳೆಗಳ ಕೀಟಲೆ ಇದ್ರೆ ಪರದೆ ಬಳಸಿ. ಗಲಾಟೆ ಇಲ್ಲದ ಮಂದ ಬೆಳಕಿನ ವಾತಾವರಣ ಏರ್ಪಡಿಸಿಕೊಳ್ಳಿ. ಹಾಸಿಗೆ ಮತ್ತು ದಿಂಬುಗಳು ಕೂಡ ಆರಾಮದಾಯಕವಾಗಿರ್ಲಿ. ಒಂದೊಮ್ಮೆ ಹೊರಗಿನ ಗಲಾಟೆಗೆ ನಿಮಗೆ ನಿದ್ರೆ ಬರ್ತಿಲ್ಲ ಅಂತಾದ್ರೆ ಅದನ್ನ ಮರೆಮಾಚುವುದಕ್ಕೆ ನಿಮ್ಮಿಷ್ಟದ ಮೇಲೂ ಸಂಗೀತ ಹಾಕೊಳ್ಳಿ. ಅದು ಬೇಡದಿದ್ರೆ ಇಯರ್ ಪ್ಲಗ್ ಬಳಕೆ ಸಾಧ್ಯವೇ ನೋಡಿ. ಇನ್ನು ನೀಲಿ ಬೆಳಕು ಬೇಡ. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣದಿಂದ ಸೂಸುವ ನೀಲಿ ಬೆಳಕು ನಿದ್ದೆಯ ಶತ್ರು ಇದ್ದಂತೆ. ಮಲಗುವ 1 ತಾಸು ಮೊದಲೇ ಇವುಗಳಿಂದ ಸನ್ಯಾಸ ತೆಗೆದುಕೊಳ್ಳಿ. ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್, ಕಂಪ್ಯೂಟರ್ ಮುಂತಾದವು ದೇಹದ ಆಂತರಿಕ ಗಡಿಯಾರಕ್ಕೆ ತೊಂದರೆ ನೀಡ್ತವೆ. ಮಲಗುವ ಹಾಸಿಗೆಯಲ್ಲಿ ಜೊತೆಗೆ ಫೋನ್ ಇರಿಸಿಕೊಳ್ಳುವ ತಪ್ಪನ್ನಂತೂ ಮಾಡಲೇಬೇಡಿ. ಇನ್ನು ಬಹುಮುಖ್ಯವಾಗಿ ಊಟ ಮಾಡಿ ಕೈ ತೊಳೆಯುತ್ತಿದ್ದಂತೆ ಹಾಸಿಗೆ ಸೇರಿದ್ರೆ ನಿದ್ದೆಯೂ ಹಾಳು, ಹೊಟ್ಟೆಗೂ ಗೋಳು. ರಾತ್ರಿ ಊಟವನ್ನ ಆದಷ್ಟು ಸರಳವಾಗಿಡಿ. ಕೊಬ್ಬು, ಖಾರದ ವಸ್ತುಗಳನ್ನ ರಾತ್ರಿ ಕಡಿಮೆ ಮಾಡಿ. ರಾತ್ರಿ ಮಲಗುವ 3 ತಾಸುಗಳ ಮುನ್ನ ಊಟ ಮಾಡೋದು ಸರಿಯಾದ ಕ್ರಮ. ಅನಂತರ ಕಾಫಿ, ಚಹಾ ಸೇರಿದ ಹಾಗೆ ಯಾವುದೇ ಕೆಫಿನ್ ಸೇವನೆ ಸಲ್ಲದು. ಆಲ್ಕೋಹಾಲ್ ಸೇವನೆಯೂ ಕೂಡ ಸಲ್ಲದು. ಈ ಸಲಹೆಗಳನ್ನ ಪಾಲನೆ ಮಾಡೋದ್ರಿಂದ ಕಣ್ತುಂಬ ನಿದ್ರೆ ಮಾಡೋದಕ್ಕೆ ಸಂಚಕಾರ ಏನೂ ಬರಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.